ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಣಂ ಹಬ್ಬವನ್ನೇಕೆ ಜನರು ಆಚರಿಸುತ್ತಾರೆ? ಇದರ ವಿಶೇಷತೆಗಳೇನು? ಸಂಪ್ರದಾಯಗಳಾವು? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಓಣಂ ಹಬ್ಬವು ಕೇರಳದಲ್ಲಿ ಮಾತ್ರ ಆಚರಿಸುವಂತಹ ಹಬ್ಬವಾಗಿ ಉಳಿದುಕೊಳ್ಳದೆ ದೇಶದ ಮೂಲೆ ಮೂಲೆಯಲ್ಲೂ ಜನರು ಸಂಭ್ರಮಿಸುವ ಹಬ್ಬವಾಗಿ ಬೆಳೆಯುತ್ತಿದೆ. ಓಣಂ ಹಬ್ಬವನ್ನು ಸುಗ್ಗಿಯ ಹಬ್ಬವೆಂದೂ ಕರೆಯುತ್ತಾರೆ. ಕೇರಳದಲ್ಲಿ ಜನರು ಓಣಂ ಹಬ್ಬವನ್ನೇಕೆ ಆಚರಿಸುತ್ತಾರೆ ಗೊತ್ತಾ? ಓಣಂ ಹಬ್ಬವನ್ನು ಆಚರಿಸುವುದರ ವಿಶೇಷತೆಗಳೇನು ಗೊತ್ತಾ? ಓಣಂ ಹಬ್ಬದ ಕುರಿತಾಗಿ ಈ ವಿಡಿಯೋದಲ್ಲಿ ನೋಡೋಣ. ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವಂತಹ ಪ್ರಮುಖ ಹಬ್ಬಗಳಲ್ಲಿ ಓಣಂ ಕೂಡ ಒಂದಾಗಿದೆ. ಇದು ಕೇರಳದ ದೊಡ್ಡ ಹಬ್ಬವಾಗಿದೆ. ಕೇರಳದ ಮಲಯಾಳಿಗಳು ಈ ಹಬ್ಬವನ್ನು 10 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸುತ್ತಾರೆ. ಓಣಮನ್ನು ಮಲಯಾಳಂ ಭಾಷೆಯಲ್ಲಿ ತಿರುವೋಣಂ ಎಂದು ಕೂಡ ಕರೆಯುತ್ತಾರೆ. ಓಣಂ ಹಬ್ಬವನ್ನು ಆಚರಿಸುವುದಕ್ಕೆ ಸಾಕಷ್ಟು ಕಾರಣಗಳಿವೆ. ಈ ಕಾರಣಗಳು ಯಾವುದು ಎಂದು ನೋಡೋಣ. ಮೊದಲನೆಯದು, ಓಣಂ ಹಬ್ಬವನ್ನೇಕೆ ಆಚರಿಸುತ್ತಾರೆ ಗೊತ್ತಾ? ರಾಜ ಮಹಾಬಲಿಯ ಅಹಂಕಾರವನ್ನು ನಾಶ ಮಾಡುವುದಕ್ಕಾಗಿ ವಿಷ್ಣುದೇವನು ವಾಮನ ಅವತಾರದಲ್ಲಿ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತದೆ. ವಿಷ್ಣು ವಾಮನ ಅವತಾರದ ಮೂಲಕ ರಾಜ ಬಲಿಯನ್ನು ನಾಶ ಮಾಡಲು ಮುಂದಾಗಿದ್ದೇನೋ ನಿಜ. ಆದರೆ ಬಲಿಯ ದಾನದ ಗುಣಗಳು ಬಲಿಯ ಬಗ್ಗೆ ವಿಷ್ಣುವಿಗಿದ್ದ ಭಾವನೆಯನ್ನು ಬದಲಾಯಿಸಿತು. ರಾಜ ಬಲಿಯ ದಾನ ಧರ್ಮದಂತಹ ಸತ್ಕಾರ್ಯಕ್ಕೆ ಸಂತುಷ್ಟನಾದ ವಾಮನನು ಬಲಿಯನ್ನು ಪಾತಾಳ ಲೋಕದ ರಾಜನನ್ನಾಗಿ ಮಾಡಿದನು. ಹಾಗಾಗಿ ಓಣಂ ಹಬ್ಬದ ಮೊದಲ ದಿನದಂದು ರಾಜ ಬಲಿಯು ಪಾತಾಳ ಲೋಕದಿಂದ ತನ್ನ ರಾಜ್ಯದ ಜನರನ್ನು ನೋಡುವುದಕ್ಕಾಗಿ ಭೂಲೋಕಕ್ಕೆ ಆಗಮಿಸುತ್ತಾನೆ ಎಂಬುದು ದಕ್ಷಿಣ ಭಾರತದ ಜನರ, ಅದರಲ್ಲೂ ಕೇರಳದ ಮಲಯಾಳಿಗಳ ನಂಬಿಕೆಯಾಗಿದೆ. ಇನ್ನು ಓಣಂ ಹಬ್ಬದ ವಿಶೇಷತೆಗಳೇನೆಂದು ನೋಡುವುದಾದರೆ, ಓಣಂ ಹಬ್ಬವು ಮಲಯಾಳಂನ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಈ ಹಬ್ಬದ ಸಮಯದಲ್ಲಿ ಜನರು 10 ದಿನಗಳ ಕಾಲ ತಮ್ಮ ಮನೆಯನ್ನು ಹೂವುಗಳಿಂದ ಅಲಂಕರಿಸುತ್ತಾರೆ. ವಿಷ್ಣು ಮತ್ತು ಬಲಿಯನ್ನು ವಿಧಿವಿಧಾನಗಳಿಂದ ಪೂಜಿಸುತ್ತಾರೆ. ಓಣಂ ಹಬ್ಬದ ಆಚರಣೆಯು ಕೇರಳದಲ್ಲಿ ಜನರು ಹೇಗೆ ತಮ್ಮ ಸಂಸ್ಕೃತಿಯನ್ನು ಪಾಲಿಸುತ್ತಾರೆ ಎಂಬುದನ್ನು ವಿವರಿಸುವ ಹಬ್ಬವಾಗಿದೆ. ಓಣಂ ದಿನದಂದು ಜನರು ಹಾಡು, ಸಂಗೀತ, ನೃತ್ಯ, ದೋಣಿ ಆಟ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿರುತ್ತಾರೆ. ಇನ್ನು ಓಣಂ ಹಬ್ಬದ ವಿಶೇಷ ಆಕರ್ಷಣೆಗಳಾವುವೆಂದು ನೋಡುವುದಾದರೆ, ಓಣಂ ಹಬ್ಬದ ದಿನದಂದು ಕೇವಲ ಓಣ ಸದ್ಯ ಮಾತ್ರವಲ್ಲ, ಇನ್ನೂ ಅನೇಕ ಆಚರಣೆಗಳು ಕೂಡ ತುಂಬಾನೇ ಮುಖ್ಯವೆನಿಸಿಕೊಳ್ಳುತ್ತದೆ. ಓಣಂ ಹಬ್ಬದ ದಿನದಂದು ಜನರು ಓಣ ಸದ್ಯವನ್ನಲ್ಲದೆ ಕಥಕ್ಕಳಿ ನೃತ್ಯವನ್ನು, ಹುಲಿ ನೃತ್ಯವನ್ನು, ತಿರುವಾದಿರದಂತಹ ನೃತ್ಯವನ್ನು, ಸಾಂಪ್ರದಾಯಿಕ ಜಾನಪದ ಪ್ರದರ್ಶನಗಳನ್ನು ನೆರವೇರಿಸುತ್ತಾರೆ. ಓಣಂ ದಿನದಂದು ಆಚರಿಸಲಾಗುವ ಈ ಎಲ್ಲ ನೃತ್ಯ ಪ್ರಕಾರಗಳು ಕೇರಳದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಪ್ರದರ್ಶಿಸುತ್ತದೆ. ಕಥಕ್ಕಳಿ ನೃತ್ಯವು ಪುರಾಣ ಮತ್ತು ಶೌರ್ಯದ ಕಥೆಗಳನ್ನು ತನ್ನ ವಿಸ್ತಾರವಾದ ಕತೆ ಮತ್ತು ಸನ್ನೆಗಳೊಂದಿಗೆ ಜನರ ಮನಮುಟ್ಟುತ್ತದೆ. ಕೇರಳದಲ್ಲಿ ಓಣಂ ಹಬ್ಬವನ್ನು ಕೇವಲ ಒಂದು ಹಬ್ಬವಾಗಿ ಪರಿಗಣಿಸದೆ ಅದನ್ನು ಒಂದು ಸಾಂಸ್ಕೃತಿಕ ಆಚರಣೆಯಾಗಿ ಪರಿಗಣಿಸುತ್ತಾರೆ. ಅವರ ಈ ಓಣಂ ಹಬ್ಬದಲ್ಲಿ ಹಬ್ಬದ ಸಂಪ್ರದಾಯಗಳು, ವಿವಿಧ ಭಕ್ಷ್ಯಗಳು, ಸಾಂಪ್ರದಾಯಿಕ ಉಡುಗೆಗಳು, ಆಚಾರ ವಿಚಾರಗಳು ಎಲ್ಲವೂ ಅಡಗಿರುತ್ತದೆ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ. ಧನ್ಯವಾದಗಳು.